ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಣ್ಣಯ್ಯ ಸೀರಿಯಲ್ ಪ್ರೋಮೋ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸೊ ಈ ಕಡೆ ನಮ್ಮ ರಾಣಿ ಮತ್ತು ಅವ್ರ ಹಸ್ಬೆಂಡ್ ಜೊತೆಗೆ ಇಲ್ಲಿ ಹಸ್ಬೆಂಡ್ ಮನೆಗೆ ಬಂದಿರ್ತಾರೆ. ಮನೆ ನೋಡಿ ಇಲ್ಲಿ ರಾಣಿ ಅಂತೂ ಫುಲ್ ಶಾಕ್ ಆಗಿರ್ತಾಳೆ. ಇಷ್ಟು ದೊಡ್ಡ ಮನೇನಾ ಅಂತಂದ್ಬಿಟ್ಟು ಅನ್ಕೋತಾ ಇರ್ತಾಳೆ. ಹಾಗೆ ಇಲ್ಲಿ ಶಿವು ಕೂಡ ಮನೆ ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿಯಾಗಿರ್ತಾನೆ. ಮೊದಲು ಕೂಡ ನೋಡಿರ್ತಾನೆ, ಆದರೆ ಈಗ ರಾಣಿ ಎಕ್ಸೈಟ್ಮೆಂಟ್ ನೋಡಿಬಿಟ್ಟು ಇನ್ನೂ ಖುಷಿಯಾಗಿರ್ತಾನೆ. ಸೊ ಈ ಕಡೆ ಪಾರು ಕೂಡ ತುಂಬ ಖುಷಿಯಾಗಿರ್ತಾರೆ. ಎಲ್ಲ ಧಾರಾಳವಾಗಿ ನಡೀತು ಮದುವೆ ಎಲ್ಲ. ಈ ಮನೆಗೆ ನನ್ನ ತಂಗಿ ಸೊಸೆ ಬರೋಕ್ಕೆ ಏನು ಪುಣ್ಯ ಮಾಡಿದ್ಲೋ ಏನೋ ಅಂತಂದ್ಬಿಟ್ಟು ಶಿವು ಅನ್ಕೋತಿರ್ತಾನೆ. ಆಗ ಈ ಕಡೆ ಸರಿ ಸರಿ ಆಯಿತು ಒಳಗಡೆ ಬನ್ನಿ ಅಂತಂದ್ಬಿಟ್ಟು ಇಲ್ಲಿ ಹೋಗಬೇಕಾದ್ರೆ ನಿಂತ್ಕೊಳ್ಳಿ ಒಂದು ನಿಮಿಷ ಆ ಮನೆ ಸೊಸೆ ಮೊದಲನೇ ಸರಿ ಮನೆಗೆ ಬರ್ತಿದ್ದಾಳೆ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಬೇಕು ಅಂತ ಅಂದ್ಬಿಟ್ಟು ನಿಲ್ಲಿಸಿರ್ಬೇಕಾದ್ರೆ ಸೊ ಈ ಕಡೆ ಹಾಗೆ ಎಲ್ಲ ಕೂಡ ಆರತಿ ಮಾಡ್ತಾರೆ. ನಮ್ಮ ಮನೆ ಸೊಸೆ ನೀನು ಈ ಮನೆಗೆ ಮಹಾರಾಣಿ ಇದ್ದಾಗೆ ಅಂತ ಹೇಳ್ಬಿಟ್ಟು ಎಲ್ಲ ಬೇಕು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇರ್ತಾರೆ. ಸೊ ಹಾಗೆ ಇಲ್ಲಿ ಹೇಳ್ಬೇಕಾದ್ರೆ ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಸ್ವೀಟ್ ತಿನ್ನಿಸಿ ಹೆಸರುಗಳನ್ನ ಹೇಳಬೇಕು ಅಂತಾರೆ. ಇಲ್ಲಿ ರಾಣಿ ಕೂಡ ಸ್ವೀಟ್ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಇನ್ನೇನು ಹೆಸರು ಹೇಳಬೇಕು ಅನ್ನೋ ಅಷ್ಟರಲ್ಲೇ ಇಲ್ಲಿ ರಾಣಿ ಕೂಡ ಒಗಟಿಟ್ಟು ಹೆಸರು ಹೇಳಬೇಕು ಅಂತ ಅಂದ್ಬಿಟ್ಟು ಅಲ್ಲೆಲ್ಲರೂ ಕೂಡ ರೇಗಿಸ್ತಾರೆ. ಹಾಗಾಗಿ ಇಲ್ಲಿ ರಾಣಿ ಒಗಟಿಟ್ಕೊಂಡು ಮನು ಅಂತ ಹೆಸರು ಹೇಳ್ತಾಳೆ. ಸೊ ಹೇಳಿದ ತಕ್ಷಣ ಎಲ್ಲರೂ ಕೂಡ ಖುಷಿ ಆಗುತ್ತೆ. ಓಹೋ ನೋಡಿ ಒಡಪೆಲ್ಲ ಕಲ್ತ್ಬಿಟ್ಟಿದ್ದಾಳೆ ಮದುವೆ ಆಗೋಷ್ಟರಲ್ಲಿ ಅಂತಂದ್ಬಿಟ್ಟು ಎಲ್ಲರೂ ಕೂಡ ತಮಾಷೆ ಮಾಡ್ತಾರೆ. ಆಗ ಈ ಕಡೆ ಮನು ಏನು ಮಾಡ್ತಾನೆ ಅಂದರೆ ನೀನು ತಿನ್ನಿಸು ಅಂತ ಹೇಳ್ತಾರೆ. ತಿನ್ನಿಸು ಅಂದ ತಕ್ಷಣ ಈ ಕಡೆ ರಾಣಿಗೆ ಲಾಡು ತಿನ್ನಿಸ್ಬಿಟ್ಟು ಲಾಡು ಅಂತ ಹೇಳ್ತಾನೆ. ಸೊ ಅದನ್ನು ಕೇಳಿ ರಾಣಿಗೆ ಲಾಡು ಅಂತ ಏನು ಅಂತಿದಾರಲ್ಲ ಇವರು, ಹಿಂಗ್ಯಾಕೆ ಅಂತಿದ್ದಾರೆ, ಹಿಂಗ್ಯಾಕೆ ಮಾತಾಡ್ತಿದ್ದಾರೆ ಅಂತಂದ್ಬಿಟ್ಟು ರಾಣಿ ಅನ್ಕೋತಾಳೆ. ಆಗ ಹಿಂದೆ ಮುಂದೆ ಅವ್ರ ಅಕ್ಕ ತಂಗಿರೆಲ್ಲ ಡುಮ್ಮಕ್ಕ ಮತ್ತು ಅವ್ರ ತಂಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಲಾಡು ಅಂತ ಏನೇ ಇವನು ಲಾಡು ಗೊತ್ತಿಲ್ವೇನೆ ನಿನಗೆ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಸೊ ಆಗ ಈ ಕಡೆ ಅಲ್ಲಿ ಇರ್ತಕ್ಕಂಥ ಅವ್ರ ಅಮ್ಮ ಏನಂತಾರೆ ಅಂದರೆ, ಏಯ್ ಸಾಕು ತಮಾಷೆ ಮಾಡಿದ್ದು, ಇಂಥದ್ರಲ್ಲೂ ತಮಾಷೆನಾ, ಸರಿ ಒಳಗಡೆ ಬನ್ನಿ ಅಂತಂದ್ಬಿಡ್ತಾರೆ. ಒಂದು ನಿಮಿಷ ನೋಡು, ನೀನು ನಿಧಾನಕ್ಕೆ ಒದಿಬಾರ್ದು, ಯಾಕಂದರೆ ನೀನು ಒದೆಯೋ ಏಟು ಹೇಗಿರಬೇಕಂದ್ರೆ ಮನೆ ತುಂಬ ಅಕ್ಕಿ ಕಾಳು ಎಷ್ಟು ತುಂಬ್ಕೊಳ್ಳುತ್ತೋ ಅಷ್ಟು ಹೊನ್ನು ತುಂಬ್ಕೊಳ್ಳುತ್ತಂತೆ. ಹಾಗಿರ್ಬೇಕಾದ್ರೆ ಜೋರಾಗಿ ಒದಿಬೇಕು, ಅದಕ್ಕೆ ಎಷ್ಟು ಹೊನ್ನು ತುಂಬ್ಕೋಬೇಕು ಅಂತ ನೀನು ಅಂದ್ಕೊಂಡಿದ್ದೀಯೋ ಅಷ್ಟು ಜೋರಾಗಿ ಒದಿಯ, ಅಂದರೆ ಮನೆ ತುಂಬ ಎಷ್ಟು ಅಕ್ಕಿಗಳು ತುಂಬ್ಕೊಳ್ಳುತ್ತೋ ಅಷ್ಟು ಈ ಮನೇಲಿ ಏಳಿಗೆ ಆಗುತ್ತೆ ಅಂತ ಅರ್ಥ ಅಂತ ಇಲ್ಲಿ ರಾಣಿ ಸೊಸೆ ಶಿವಣ್ಣನ ಸೊಸೆ ಹೇಳ್ತಾಳೆ. ಸೊ ಆಗ ಅದನ್ನು ರಾಣಿ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ತಾಳೆ ಅಂತ ಜೋರಾಗಿ ಒದಿತಾಳೆ. ಅದು ಹೋದ ತಕ್ಷಣ ಆ ಬೆಲ್ಲದ ಕಣ್ಣಿ ಹೋಗ್ಬಿಟ್ಟು ಇಲ್ಲಿ ಫ್ಯಾಮ್ಲಿ ಫೋಟೋ ನೇತಾಕಿರ್ತಾರೆ ಆಪೋಸಿಟು. ಸೊ ಅದಕ್ಕೆ ಹೋಗಿ ಬಿದ್ದುಬಿಡುತ್ತೆ. ಆ ಫೋಟೋ ಬಿದ್ದ ತಕ್ಷಣ ಇಲ್ಲಿ ಶಿವು ಮತ್ತು ರಾಣಿ ಈ ಕಡೆ ಪಾರು ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ. ಅದಕ್ಕಿಂತ ಶಾಕ್ ಏನಪ್ಪ ಅಂದರೆ ಈ ಕಡೆ ಮನು ಅವ್ರ ಅಣ್ಣ ಮತ್ತು ಅವ್ರ ಅದಕ್ಕೆ ಇನ್ನೂ ಕೂಡ ಶಾಕ್ ಆಗ್ತಾರೆ. ಇವಳೇನಪ್ಪ ಬಂದಿನಾನೇ ನಮ್ಮ ಫೋಟೋ ಕೆಡವಿದ್ಲಲ್ಲ, ಏನಂತ ಅನ್ಕೋಬೇಕು ಅಂದರೆ ಇವಳು ನಮ್ಮೆಲ್ರೂ ಬಗ್ಗಿಸ್ಬಿಡ್ತಾಳ, ನಮ್ಮೆಲ್ರಿಗೂ ಎದುರು ನಿಂತ್ಕೋತಾಳ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಕಡೆ ರಾಣಿ ಏನು ಬೈತಾರೋ ಏನೋ ಅಂತ ಹೆದರ್ಕೊಂಡು ನಿಂತ್ಕೊಂಡಿರ್ತಾಳೆ. ಸೊ ನೋಡೋಣ ವಿಡಿಯೋದಲ್ಲಿ ಏನಾಗುತ್ತೆ ಅಂತ. ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.